ಬಟ್ಟೆಗೆ ಎಷ್ಟು ಇನ್ವೆಸ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಸ್ಕಿಲ್ಗೆ ಇನ್ವೆಸ್ಟ್ ಇದೆ. ಪಬ್ಲಿಸಿಟಿ ಮ್ಯಾಟರ್ ಅಲ್ಲ, ಎಷ್ಟು ಸ್ಕಿಲ್ ಇದೆ ಅವರಿಗೆ, ಹೇಗಿದೆ ವರ್ಕ್, ಕುತ್ಕೊಂಡು ಮಾತಾಡಿ. ಮೇಕಪ್ ಹೇಳ್ಕೊಡ್ತಾರೆ, ಇನ್ನೊಂದ್ ಕಡೆಗೆ ಎಲ್ಲೋ ಹೇಳ್ಕೊಡ್ತಾರೆ ಅಂತ ನೀವು ಹೋದಾಗ ಅಲ್ಲಿ ವರ್ಕ್ ಏನಿದೆ ಅನ್ನೋದು ಮ್ಯಾಟರ್. ನೀವು ದುಡ್ಡಿಗೆ ಹೋಗ್ತೀರಾ, ಬಟ್ ಅಲ್ಲಿ ವರ್ಕ್ ಹೆಂಗಿದೆ ಅನ್ನೋದು ಮ್ಯಾಟರ್. ನೀವು ಎಲ್ಲರೂ ಕೇಳ್ತಿದ್ದೀರಿ ಇವಾಗ ಪ್ರೆಸೆಂಟ್ ಮೇಕಪ್ಪಿಗೂ ಇವಾಗ ಎಲ್ಲರೂ ಕೇಳ್ತಾರೆ ಸ್ಕಿನ್ ಲೈಟ್ ಮೇಕಪ್ ಬೇಕು, ಸೆಟಲ್ ಆಗಿ ಮೇಕಪ್ ಬೇಕು ಅಂತ ಕೇಳ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ಸಿಕ್ಕಾಬಟ್ಟೆ ಫೌಂಡೇಶನ್ ಹಾಕಿ, ಹೌದಾ, ನಾವು ಸ್ಕಿನ್ ಪ್ರಿಪೇರ್ ಕಡೆಗೆ ಗಮನ ಕೊಡಲ್ಲ. ಪ್ರಿಪರೇಷನ್ ಅಂದ್ರೆ ಏನು? ಸ್ಕಿನ್ ಪ್ರಿಪರೇಷನ್ ಅಂದ್ರೆ CT ಯಾ T ಮೇಕಪ್ ಅಲ್ಲಿ ನಾವು ಮಾಡ್ತೀವಿ, ಹೌದಾ. C ಅಂದ್ರೆ ಏನು? ಕ್ಲೆನ್ಸಿಂಗ್. T ಅಂದ್ರೆ ಟೋನಿಂಗ್. M ಅಂದ್ರೆ ಮಾಯಿಶ್ಚರೈಸರ್. P ಅಂದ್ರೆ ಪ್ರೈಮರ್. ಆಯ್ತಾ. ಸೊ CTMP ಪರ್ಫೆಕ್ಟ್ ಆಗಿ ಫಸ್ಟ್ ನಾವೇನ್ ಮಾಡ್ಕೊಂತೀವಿ, ಏನ್ ಮಾಡ್ಕೊಂತೀವಿ, ಸ್ಕಿನ್ ನ ಪ್ರಿಪರೇಷನ್ ಮಾಡ್ಕೊಂತೀವಿ, ರೈಟಾ. ಸೊ ಸ್ಕಿನ್ ಪ್ರಿಪರೇಷನ್ ಮಾಡ್ಕೊಂಡಾಗ ಸ್ಕಿನ್ ಏನಾಗುತ್ತೆ, ಹೈಡ್ರೇಷನ್ ಆಗುತ್ತೆ, ರೈಟ್. ಹೈಡ್ರೇಷನ್ ಆದಾಗ ನಮಗೆ ಸಿಕ್ಕಾಪಟ್ಟೆ ಮೇಕಪ್ ಅವಶ್ಯಕತೆ ಬೀಳಲ್ಲ, ಆಯ್ತಾ. ಸೊ ಇವ್ರ ಸ್ಕಿನ್ ಅಲ್ಲಿ ಏನಿದೆ, ಸಿಕ್ಕಾಪಟ್ಟೆ ನಮ್ಗೆ ಏನ್ ಅನಿಸ್ತಿದೆ ಅಂತಂದ್ರೆ ಸ್ವಲ್ಪ ಲೈಟ್ ಆಗಿ ಪಿಗ್ಮೆಂಟೇಶನ್ ಅನಿಸ್ತಿದೆ, ಸ್ವಲ್ಪ ಡ್ರೈ ಅನಿಸ್ತಾ ಇದೆ. ನಮ್ಗೆ ಇವ್ರ ಸ್ಕಿನ್ನಿಗೆ ಏನ್ ಬೇಕು, ಹೈಡ್ರೇಷನ್ ಬೇಕು. ಓಕೆ, ನಾವೀಗ ಹೈಡ್ರೇಷನ್ ಕೊಟ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಮೇಕಪ್ ತುಂಬಾ ಚೆನ್ನಾಗೇನೆ ಬರುತ್ತೆ, ಆಯ್ತಾ. ತುಂಬಾ ನಾವು ಪ್ರಾಡಕ್ಟ್ ಹಾಕೋ ಅವಶ್ಯಕತೆ ಇಲ್ಲ. ನಾವ್ ಏನ್ ತಪ್ಪುಗಳು ಮಾಡ್ತೀವಿ ಅಂತಂದ್ರೆ ತುಂಬಾ ಪ್ರಾಡಕ್ಟ್ ನ ಡೆಪಾಸಿಟ್ ಮಾಡ್ತೀವಿ, ಆಯ್ತಾ. ನಾವು ತಗೋಬೇಕಾದ್ರೇನೆ ಸ್ವಲ್ಪ ಪ್ರಾಡಕ್ಟ್ ನ ನಾವು ಯೂಸ್ ಮಾಡ್ಕೋಬೇಕು, ರೈಟ್. ನಾವೇನ್ ಮಾಡ್ತೀವಿ, ತುಂಬಾ ಪ್ರಾಡಕ್ಟ್ ಹಾಕಿದಾಗೇನೆ ಸ್ಕಿನ್ ಅಲ್ಲಿ ಮೇಕಪ್ ಏನಾಗುತ್ತೆ ಅಂದ್ರೆ ಪ್ಯಾಚಿ ಕ್ರಿಯೇಟ್ ಆಗುತ್ತೆ. ಪ್ಯಾಚಿ ಯಾವಾಗ ಮೇಕಪ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಪ್ರಾಡಕ್ಟ್ ತುಂಬಾ ಜಾಸ್ತಿ ಆದಾಗ ಮಾತ್ರ ಏನಾಗುತ್ತೆ, ಲೇಯರು ದಪ್ಪ ಆಗ್ಬಿಟ್ಟು ಸೊ ಪ್ಯಾಚಿ ಕ್ರಿಯೇಟ್ ಆಗುತ್ತೆ. ಸ್ಕಿನ್ ಅಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ ಮೇಕಪ್ ಸ್ಕಿನ್ನಿಗೆ. ನಾವೇನ್ ಮಾಡ್ತೀವಿ, ಡೆಪಾಸಿಟ್ ಜಾಸ್ತಿ ಹಾಕ್ತೀವಿ, ಆಯ್ತಾ. ಸೊ ಅವಾಗ ಏನಾಗುತ್ತೆ, ಮೇಕಪ್ ಪ್ಯಾಚಿ ಕ್ರಿಯೇಟ್ ಆಗುತ್ತೆ. ಹಾಗೆ ಹೇಳ್ತಾರಲ್ಲ, ತುಂಬಾ ಮೇಕಪ್ ಅನಿಸ್ತಿದೆ, ತುಂಬಾ ಹೆವಿ ಅನಿಸ್ತಿದೆ ಅಂತ ಹೇಳ್ತಾರೆ. ಸೊ ನಾನಿವಾಗ ನಿಮ್ಗೆ ಇವತ್ತು ಯಾವ್ದು ತೋರಿಸ್ತೀನಿ ಅಂದ್ರೆ ತುಂಬಾ ಸೆಟಲ್ ಆಗಿರುವಂತ ಮೇಕಪ್ ತೋರಿಸ್ತಾ ಇದ್ದೀನಿ, ಆಯ್ತಾ. ನೋಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀನಿ ನಾನು, ಕ್ಲೆನ್ಸಿಂಗ್. ಓಕೆ, ಇವಾಗ ನಾನು ಒಂದ್ ಸೈಡ್ ನಾರ್ಮಲಿ ನೀವುಗಳು ಹೇಗ್ ಮೇಕಪ್ ಮಾಡ್ತೀರೋ ಆ ತರ ಮಾಡಿ ತೋರಿಸ್ತೀನಿ, ರೈಟಾ. ನೆಕ್ಸ್ಟ್ ಇನ್ನೊಂದ್ ಸೈಡ್ ನಾನು ಏನ್ ಮಾಡ್ತೀನಿ, ನಾನು ಇವಾಗ ಏನ್ ಮೇಕಪ್ ಮಾಡ್ಬೇಕೋ ಆ ತರ ಮಾಡಿ ತೋರಿಸ್ತೀನಿ. ಓಕೆ, ನೀವು ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ಓಕೆ ಕ್ಲೆನ್ಸಿಂಗ್ ಆಯ್ತು, ದೆನ್ ನಾವೇನ್ ಯೂಸ್ ಮಾಡ್ತೀವಿ, ಟೋನರ್ ಯೂಸ್ ಮಾಡ್ತೀವಿ. ಓಕೆ, ಇದನ್ನ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಸೊ ನಾನು ಇವಾಗ ಯೂಸ್ ಮಾಡ್ತಿರುವಂತಹ ಟೋನರ್ ಯಾವ್ದಪ್ಪ ಅಂತ ಹೇಳಿದ್ರೆ ಪಿಕ್ಸಿ ಗ್ಲೋ ಮಿಸ್ಟ್ ಅಂತ ಹೇಳಿ. ಇದು ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಅಲ್ಲಿ ನಾವ್ ಯಾವ್ದು ಹೋಗ್ತೀವಿ ಅಂತಂದ್ರೆ ಪ್ಲಮ್ ಅಲ್ಲಿ ಹೋಗ್ತೀವಿ, ಬಟ್ ಇದು ನಮಗೆ ಯಾವಾಗ್ಲೂ ಮೇಕಪ್. ಓಕೆ, ನೀವ್ ಅನ್ಕೊಂತೀರಾ ಎಷ್ಟು ಸೆಟಲ್ ಮೇಕಪ್ ನಮಗೆ ಬೇಕಾಗುತ್ತೋ, ಎಷ್ಟು ಸೆಟಲ್ ಮೇಕಪ್ ನಾವು ಹೋಗ್ತೀವೋ ಅಷ್ಟು ಹೈ ಎಂಡ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಗಳು ಹಾಕಿದಾಗ ಮಾತ್ರ ಅದು ವರ್ಕ್ ಆಗುತ್ತೆ. ನಾವೇನ್ ಅನ್ಕೊಂತೀವಿ, ಹೈ ಎಂಡ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಗಳು ಹಾಕೋಕ್ಕಿಂತನೂ ಅಫೋರ್ಡಬಲ್ ಅಲ್ಲೇ ನಾವು ಮುಗಿಸೋಣ ಅಂತ ಅನ್ಕೊಂತೀವಿ, ಬಟ್ ಆ ರಿಸಲ್ಟ್ ಬರಲ್ಲ. ನಾವ್ ಯಾವಾಗ ಹೈ ಎಂಡ್ ಬ್ರ್ಯಾಂಡ್ಸ್ ಹೋಗ್ತೀವಿ ಅವಾಗ ಮಾತ್ರ ನಮಗೆ ಸ್ಕಿನ್ ಲೈಟ್ ಮೇಕಪ್ ಸಿಗ್ಲಿಕ್ಕೆ ಸಾಧ್ಯ, ಆಯ್ತಾ. ಸೆಟಲ್ ಲುಕ್ಸ್ ಲಕ್ಸುರಿಯಾಗಿ ಕಾಣುತ್ತೆ. ಓಕೆ, ಅವಾಗ ಏನಾಗುತ್ತೆ, ಕ್ಲೈಂಟ್ ಕೂಡ ಇಷ್ಟಪಡ್ತಾರೆ. ಅವರೇ ಬೇರೆ, ಆಯ್ತಾ. ಮೇಕಪ್ ಮಾಡಿದ್ಮೇಲೆ ಅವರೇ ಬೇರೆ ಅನ್ನಂಗ್ ಕಾಣ್ತಾರೆ. ಅಂದ್ರೆ ವಿತ್ ಮೇಕಪ್ ವಿತೌಟ್ ಮೇಕಪ್ ಅವರೇ ಬೇರೆ ತರ ಕಂಡ್ರೆ ಅವ್ರು ಇಷ್ಟಪಡಲ್ಲ. ಅವ್ರು ಹೇಗಿರ್ತಾರೋ ಹಾಗೆ ಇರ್ಬೇಕು, ಇರೋ ಅವ್ರ ಬ್ಯೂಟಿನ ಅವ್ರನ್ನ ಎನ್ಹಾನ್ಸ್ ಮಾಡ್ಬೇಕು, ಅಷ್ಟೇನೆ, ಆಯ್ತಾ. ಸೊ ನಾನು ಇವಾಗ ಯಾವ್ದಪ್ಪ ಯೂಸ್ ಮಾಡ್ತಿರೋದು, ಪಿಕ್ಸಿ ಗ್ಲೋ ಮಿಸ್ಟ್. ಓಕೆ, ಡ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ.
ಒನ್ ಸೈಡ್ ಮೇಕಪ್ ನಾನು ಯಾವ್ದು ಮಾಡ್ತಿದ್ದೀನಿ, ನಾರ್ಮಲ್ ಆಗಿ ಮಾಡ್ತಿದ್ದೀನಿ, ಅಫೋರ್ಡಬಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಒನ್ ಸೈಡ್ ನಾನು ಯಾವ ಮೇಕಪ್ ಮಾಡ್ತಿದ್ದೀನಿ, ಹೈ ಎಂಡ್ ಬ್ರಾಂಡ್ಸ್ ಪ್ರಾಡಕ್ಟ್ಸ್ ನ ಮೇಕಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಪಿಕ್ಸಿ ಟೋನರ್ ಹಾಕಿದೆ ಈ ಸೈಡ್, ಆಯ್ತಾ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಇದನ್ನೇನ್ ಮಾಡ್ಬೇಕು, ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಓಕೆ ಲಕ್ಷ್ಮೀಕಾಂತ್, ಇವಾಗ ದೂರದಿಂದನೂ ನೋಡು, ನೀನ್ ದೂರದಿಂದನೂ ನೋಡು, ಇದಕ್ಕೂ ಇದಕ್ಕೂ ವ್ಯತ್ಯಾಸ ಹೇಳು. ಇದು ಗ್ಲೋ ಜಾಸ್ತಿ ಕಾಣಿಸ್ತಿದೆ. ಯಾವುದು ಇದು? ಈ ಸೈಡ್ ಇದು ಸ್ವಲ್ಪ ಡೌನ್ ಕಾಣಿಸ್ತಾ ಆಯ್ತಾ? ಯಾಕೆ? ಅದಂದ್ರೆ ಪ್ರಾಡಕ್ಟ್ ಇದು ಹೈಡ್ರೇಟ್ ಕಾಣಿಸ್ತಾ ಆಯ್ತಾ ಸ್ಕಿನ್? ಇದು ಹೌದಾ? ಡಿಫ್ರೆನ್ಸ್ ಗೊತ್ತಾಯ್ತಾ ಇವಾಗ ಏನಕ್ಕೆ ಯಾಕೆ ಅಂತ ಹೇಳಿ? ನೆಕ್ಸ್ಟ್ ಇವಾಗ ಯಾವ್ದಪ್ಪ, ಮಾಯಶ್ಚರೈಸರ್. ಮಾಯಶ್ಚರೈಸರ್ ಇವಾಗ ನಾನು ನಾರ್ಮಲ್ ತಗೊಂತಾ ಇದ್ದೀನಿ. ಯಾವುದು ಈಗ ಪಾಂಡ್ಸ್ ತಗೊಂತ. ಇವಾಗ ನೋಡ್ರಿ ಪಾಂಡ್ಸ್, ಈ ಸೈಡ್ ನಾನು ಪಾಂಡ್ಸ್ ಹಾಕ್ತಾ ಇದ್ದೀನಿ, ಆಯ್ತಾ. ಈ ಸೈಡ್ ನಾನು ಎಂಬ್ರೋಲಿಸಿಸ್ ಹಾಕ್ತಾ ಇದ್ದೀನಿ, ಆಯ್ತಾ. ಸೊ ಇವೆರಡು ಡಿಫ್ರೆನ್ಸ್ ನೀವು ನೋಡಿ. ಇವಾಗ ಫಸ್ಟ್ ಈ ಸೈಡ್ ಏನ್ ಮಾಡ್ತಿದ್ದೀನಿ, ಯಾವ್ದಿದು ಪಾಂಡ್ಸ್. ಓಕೆ, ನೆಕ್ಸ್ಟ್ ನಾನು ತಗೊಂತಾ ಇರೋಂಥದ್ದು ಯಾವ್ದಪ್ಪ, ಎಂಬ್ರೋಲಿಸಿಸ್. ಇಲ್ಲಿ ನಾನು ಹಚ್ತಾ ಇರೋಂಥದ್ದು. ಎಂಬ್ರೋಲಿಸಿಸ್ ಹೇಗಿದೆ ಡಿಫ್ರೆನ್ಸ್ ನೋಡ್ರಿ. ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆನಾ? ಇದು ಅಫೋರ್ಡಬಲ್, ಇದು ಹೈ ಎಂಡ್ ಬ್ರ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಯಾವ್ದಪ್ಪ, ಇವಾಗ ಕರೆಕ್ಷನ್ ಮಾಡ್ಕೊಳೋಣ. ಯಾವ್ದು ಮಾಡ್ಕೋಬೇಕು, ಕರೆಕ್ಷನ್ ಮಾಡ್ಕೋಬೇಕಾ ಏನ್ ಮಾಡ್ಬೇಕು? ನೆಕ್ಸ್ಟ್ ಮಾಯಶ್ಚರೈಸರ್ ಆದ್ಮೇಲೆ ಪ್ರೈಮರ್ ಯೂಸ್ ಮಾಡ್ಬೇಕಲ್ವಾ. ಇವಾಗ ಈ ಸೈಡ್ ನಾನು ಪೀಸ್ ಇದು ಯೂಸ್ ಮಾಡ್ತಾ ಇದ್ದೀನಿ, ಈ ಸೈಡ್ ನಾನು ಸ್ಮ್ಯಾಶ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು PAC ಜೆಲ್ ಪೋರ್ ಮಿನಿಮೈಸರ್ ಪ್ರೈಮರ್. ಯಾವುದು? ಈ ಸೈಡ್ ಅಫೋರ್ಡಬಲ್ ಅಲ್ಲಿ ನಾನು ಹೋಗ್ತಿರೋದು, ಆಯ್ತಾ. ಇದು ಸ್ಮ್ಯಾಶ್ ಬಾಕ್ಸ್. ಓಕೆ, ಈ ಪ್ರೈಮರು ಶೇಡ್ ನಮಗೆ ಸೆಟ್ ಆಗಿದೆ ಅಂತ.
ಸೊ ನೆಕ್ಸ್ಟ್ ನಾನು ಈಗ ಅಪ್ಪರ್ ಡಬಲ್ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡ್ತೀನಿ. ಓಕೆ, ಏನಾಯ್ತೀಗ ಇದು ಬ್ಲೆಂಡಿಂಗ್ Blending ಆಯ್ತಾ. ಸೊ ನೆಕ್ಸ್ಟ್ ನಾನು ಯಾವ ಬ್ಲೆಂಡರ್ ತಗೊಳ್ತೀನಿ ಅಂತಂದ್ರೆ, ನೆಕ್ಸ್ಟ್ ನಾನು ತಗೊಳ್ಳೋಂಥದ್ದು ಟೀಶೋಲ್ ಬ್ರ್ಯಾಂಡ್. ಓಕೆ, ಟೀಶೋಲ್ ಬ್ರ್ಯಾಂಡ್ ಇಂದು ನಾನು ಮೇಕಪ್ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು 600 ರುಪೀಸ್ ಅಲ್ಲಿ ಸಿಗುತ್ತೆ ನಿಮಗೆ. ಬೆಸ್ಟ್ ಇದೆ, ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ಅಂಡ್ ತುಂಬಾ ನೀಟಾಗಿ ಮೇಕಪ್ ಕೂಡ ಮಾಡುತ್ತೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು ಈ ಟೀಶೋಲ್ ಬ್ರ್ಯಾಂಡಿನ ನಾನು ಬ್ಲೆಂಡರ್ ತಗೊಂಡು. ಓಕೆ, ವೇಟ್ ಮಾಡ್ಕೊಂಡು ಈ ತರ ಇರುತ್ತೆ. ಈಗ ಓಕೆ, ನಿಮಗೆ ಗೊತ್ತಾಗ ಇವಾಗ ಏನಪ್ಪಾ ಅಂತಂದ್ರೆ, ಬ್ಲೆಂಡರ್ನ ಯಾಕೆ ನೀರಲ್ಲಿ ವೆಟ್ ಮಾಡಬೇಕು ಆಯ್ತಾ. ಸೊ ಬ್ಲೆಂಡರ್ ನೀರಲ್ಲಿ ವೆಟ್ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಶೈನಿ ಎಫೆಕ್ಟ್ ಕೊಡುತ್ತೆ, ಸ್ಮೂತ್ ಆಗುತ್ತೆ ಅಂತ ಅನ್ಸುತ್ತೆ. ಯಾವಾಗ ನೀವು ಮ್ಯಾಟ್ ಮೇಕಪ್ ಮಾಡ್ತಿರೋ ಅವಾಗ ನಿಮಗೆ ಶೈನಿ ಎಫೆಕ್ಟ್ ಬೇಡ, ಅವಾಗ ನೀವು ಡೈರೆಕ್ಟ್ ಬ್ಲೆಂಡರ್ ಅಲ್ಲಿ ಯೂಸ್ ಮಾಡಿ. ಅದೇ ನಿಮಗೆ ಇನ್ನ ನ್ಯಾಚುರಲ್ ಆಗಿ ಲುಕ್ ಬೇಕು, ನಮಗೆ ಹೆವಿ ಬೇಡ, ಲೈಕ್ ಒಂಥರ ಗ್ಲಾಸಿ ಲುಕ್ ಬೇಕು ಅಂದಾಗ ನೀವು ನೀರಲ್ಲಿ ವೆಟ್ ಮಾಡ್ಕೊಂಡು ಮಾಡ್ತೀರಿ. ಓಕೆ, ಆಯ್ತಾ. ಸೊ ನಾನು ಶುಗರ್ ಪಾಪಿಂದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ನೀವೇನ್ ತಗೊಂತೀರಾ, ಒಂದು ಪಂಪ್ ಫುಲ್ ತಗೋತೀರಾ, ಹೌದಾ. ನೆಕ್ಸ್ಟ್ ಮಾಡುವಂಥದ್ದು ಬ್ಲೆಂಡರ್ ತಗೊಂತೀರಾ, ದೆನ್ ಹೆಂಗ್ ಕುಟ್ಟಿತೀರಾ ಅಂದ್ರೆ ಹಿಂಗ್ ಕುಟ್ಟಿರ್ತೀರಾ. ಇದಕ್ಕೆ ಯಾವ್ದು ತಗೊಂಡಪ್ಪ ನಾನು ಶುಗರ್ ಪಾಪ್ ಫೌಂಡೇಶನ್ ತಗೊಂಡೆ. ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಯಾವ್ದು ತಗೊಂತೀನಿ ಅಂತಂದ್ರೆ ಮ್ಯಾಕ್ ತಗೋತೀನಿ, ಮ್ಯಾಕ್. ಓಕೆ, ಇವಾಗ ನಾನು ಯಾವ್ದಪ್ಪ ತಗೊಂಡಿದ್ದ ಫೌಂಡೇಶನ್, ಲಿಕ್ವಿಡ್ ಫೌಂಡೇಶನ್ ಮ್ಯಾಕ್. ಓಕೆ, ಇದು ಬೆಸ್ಟ್ ಇದೆ. ಫಸ್ಟ್ ಆಕ್ಚುಲಿ ಮೇನ್ ತುಂಬಾ ಈ ಒಂದಿಷ್ಟು ವರ್ಷಗಳ ಹಿಂದೆ ಇದೇ ಫೌಂಡೇಶನ್ ತುಂಬಾ ರನ್ನಿಂಗ್ ಆಗಿದೆ, ಈವನ್ ಇವತ್ತಿಗೂ ಕೂಡ. ಯಾಕಂದ್ರೆ ಸ್ಕಿನ್ ಲೈಟ್ ಮೇಕಪ್ ಸಿಗುತ್ತೆ ಇದ್ರೊಳಗೆ, ತುಂಬಾ ಚೆನ್ನಾಗಿ ಸೆಟಲ್ ಲುಕ್ ಸಿಗುತ್ತೆ. HD ಫೌಂಡೇಶನ್ ಇದು ಕೂಡ. ಓಕೆ, ಬಟ್ ಇದು ಮಾರ್ಕೆಟ್ ಅಲ್ಲಿ ತುಂಬಾನೇ ಮ್ಯಾಕ್ ಪ್ರಾಡಕ್ಟ್ಸ್ ಗಳು ಫೇಕ್ ಬರ್ತಾ ಇದೆ, ಅವೇ ಇರಲಿ. ಓಕೆ, ಯಾವ ಫೌಂಡೇಶನ್ ಏನು ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಓಕೆ, ಇದು ಇವ್ರಿಗೆ ಆಗುತ್ತಾ ಚೆಕ್ ಮಾಡ್ಬೇಕಲ್ವಾ, ಆಗತ್ತಾ ಆಗತ್ತಾ ಆಗತ್ತಲ್ವಾ. ಸೊ ನಾನು ಈಗ ತಗೊಂಡಿದ್ದು ಎಷ್ಟಪ್ಪ ಅಂತಂದ್ರೆ, ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ನ ನಾನು ಇಲ್ಲ, ಜಸ್ಟ್ ನನ್ನ ಕೈಯಲ್ಲಿ ಎಷ್ಟು ತಗೊಂಡಿದ್ನೋ ಅದರಲ್ಲೇ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದು. ಇದು ಪುಷ್ ಆಗಬೇಕು, ಪ್ರಾಡಕ್ಟ್ ಸ್ಕಿನ್ ಒಳಗೆ ಪುಷ್ ಆಗಬೇಕು ಹೀಗೆ. ಓಕೆ, ಸ್ವೈಪ್ ಮಾಡಬಾರ್ದು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ, ಬ್ಲೆಂಡರ್ ಇಂದ ಜಸ್ಟ್ ಲೈಟ್ ಆಗಿ
ನೆಕ್ಸ್ಟ್ ನಾನು ಈ ಸೈಡೇನೆ ಚಾಲೆಟಲ್ ಬಾರಿ ಏನಪ್ಪ ಯೂಸ್ ಮಾಡ್ತಿದ್ದೀನಿ, ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಇಷ್ಟೆಲ್ಲ ಮಾಡಲ್ಲ ಅಲ್ವಾ, ಇನ್ ಬಿಟ್ವೀನ್ ಸ್ಪ್ರೇ ಮಾಡಲ್ಲ, ಆಲ್ಮೋಸ್ಟ್ ಮಾಡಲ್ಲ. ಈಗ ಹಾಕ್ತೀವಿ. ಯಾಕಪ್ಪ ಇದನ್ನ ಹಾಕಿದೆ, ರೀಸನ್ ಏನಪ್ಪಾ ಅಂತಂದ್ರೆ ಇದು ಸೆಟ್ ಆಗಲಿ ಅಂತ ಮತ್ತೆ ಹೈಡ್ರೇಟ್ ಆಗಲಿ ಅಂತ. ಬಿಕಾಸ್ ಇಲ್ಲಿ ಏನ್ ಅನಿಸ್ತಿದೆ ನಿಮಗೆ, ಇಲ್ಲಿ ಬಿಗಿ ಅನಿಸ್ತಾ ಇದೆ ತಾನೆ, ಇಲ್ಲಿ ಏನ್ ಅನಿಸ್ತಿದೆ ನಿಮಗೆ, ಉಸಿರಾಡ್ತಾ ಇದೆ ಅಲ್ವಾ, ಲೈಟ್ ಫೀಲ್ ಅಂದ್ರೆ ಫೌಂಡೇಶನ್ ಹಾಕಿದೀನಿ ಇಲ್ಲೋ ಅನ್ನೋ ಫೀಲ್ ಇದೆ. ಬಟ್ ಈ ಸೈಡ್ ಹಿಡಿದಂಗ ಅನಿಸ್ತದೆ. ಹೌದಾ? ಯಾಕೆ ನಾವು ಈ ಪ್ರಾಡಕ್ಟ್ಸ್ ವ್ಯತ್ಯಾಸ ಏನು ಇದೆ? ಇದು ಕಣ್ಣು ಕೂಡ ಮುಚ್ಚಿಕೊಂಡೈತಿ, ಕಣ್ಣು ಕೂಡ ಮುಚ್ಚಿಕೊಂಡೈತಿ, ಮುಚ್ಕೊಂಡಂಗಾಗಿಲ್ಲ, ಕಣ್ಣು ಕೂಡ ಮುಚ್ಚಿದಾಗಿಲ್ಲ. ಏನೋ ವೇಟ್ ಹಿಡ್ಕೊಂಡಿದ್ದೀನಿ ಅನ್ನೋ ಫೀಲ್ ಇರುತ್ತೆ. ಇಲ್ಲಿ ಯಾವಾಗ್ಲೂ ನಾವು ಅಫೋರ್ಡಬಲ್ ಪ್ರಾಡಕ್ಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಕಪ್ ನಾನು ಹಾಕಿದೀನಿ ಅಂತ ಅನ್ಸುತ್ತೆ. ಅದೇ ಹೈಯೆಂಡ್ ಪ್ರಾಡಕ್ಟ್ ಅಲ್ಲಿ ನಾನು ಮೇಕಪ್ ಹಾಕಿದೀನಿ ಅಂತ ಬೇರೆಗೂ ಗೊತ್ತಾಗಲ್ಲ, ಅಂಡ್ ನಮಗೂ ಕೂಡ ಫೀಲ್ ಆಗಲ್ಲ ಮೇಕಪ್ ಹಾಕಿದೀನಿ ಅನ್ನೋ ಹಾಗೆ, ಆಯ್ತಾ? ಸೊ ನಾವೇನ್ ಮಾಡ್ತೀವಿ, ಅಫೋರ್ಡಬಲ್ ಬೆಸ್ಟ್, ಒಳ್ಳೆ ಬ್ರ್ಯಾಂಡ್ ಬೆಸ್ಟ್, ಒಳ್ಳೆ ಬ್ರ್ಯಾಂಡ್ ಬೆಸ್ಟ್, ಹೌದಾ? ಹೈಂಡ್ ಬ್ರ್ಯಾಂಡ್ ಅಲ್ಲೂ ಪಿಕ್ ಮಾಡಬೇಕು ಯಾವುದು ಏನು ಅಂತ ಹೇಳಿ. ಸೊ ಇಲ್ಲಿ ಏನ್ ಅನಿಸ್ತಿದೆ, ಅವ್ರಿಗೆ ಲೈಟ್ ಫೀಲ್ ಆಗ್ತಿದೆ, ಆಯ್ತಾ? ಈ ತರ ಕೊಟ್ಟಾಗ ಕಸ್ಟಮರ್ ನಮಗೆ ಅಮೌಂಟ್ ಕೊಡ್ತಾರೆ, ನಾವು ಅವ್ರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಅಮೌಂಟ್ ನ, ಬಟ್ ನಾವು ಸರಿಯಾದ ರೀತಿ ಸರ್ವಿಸ್ ನಾವು ಕೊಟ್ಟಿರೋದು. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇಷ್ಟೇ ಅಂತ ಆಗುತ್ತೆ. ಸೊ ನಾವ್ ಈ ತರ ವರ್ಕ್ ಕೊಟ್ಟಾಗ ಕೊಟ್ಟೆ ಕೊಡ್ತಾರೆ ಅಮೌಂಟ್ ನ. ಈಗ ಫಸ್ಟ್ ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಬಂದು ಇವಾಗ ಒಂದು 10,000 ನೀವ್ ಹೇಳ್ತೀರಾ ಒಂದ್ ಮೇಕಪ್ ಗೆ, ಆಯ್ತಾ? 10,000 ಹೇಳ್ತೀರಾ, ಸಾರಿ 10,000 ನೀವು ಹೇಳ್ತೀರಾ ಮೇಕಪ್ ಗೆ. ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲ 5,000 ಬಾ 3,000 ಬಾ, ನಮ್ ಕಡೆ ಅಲ್ಲಿ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ. ಅವಾಗ ಸಡನ್ಲಿ ಏನ್ ಹೇಳ್ತೀರಿ ಗೊತ್ತಾ ಅವರಿಗೆ, ನಿಮ್ ಪ್ರೈಸ್ ಹೇಳಿ ಅಂತ ಹೇಳ್ತಾರೆ, ನಿಮ್ ಬಜೆಟ್ ಎಷ್ಟು ಅಂತ ಹೇಳ್ತೀರಾ. ನಾವೇನ್ ಮಾಡ್ತೀವಿ, ಅವ್ರಿಗೆ ಕಾಂಪ್ರಮೈಸ್ ಆಗ್ತೀವಿ. ನೀವು ಒಂದು ಒಳ್ಳೊಳ್ಳೆ ಕಸ್ಟಮರ್ನ ಹಿಡಿದು ತಿಂಗಳಿಗೆ ಒಂದ್ 2-3 ಮೇಕಪ್ ಮಾಡಿದ್ರು ಅಷ್ಟೇ ಅಮೌಂಟ್ ಬರುತ್ತೆ. ಒಂದ್ 50,000-60,000 ಅಷ್ಟೇ ಬರುತ್ತೆ. 2-3 ಮೇಕಪ್ ಮಾಡಿದ್ರು ಈ ಈಗ 10,000 ಒಂದು ಮೇಕಪ್ ಅಂತಂದ್ರು ಒಂದು 3-4 ಮೇಕಪ್ ಮಾಡಿದ್ರು 50,000 ಅಲ್ಲಿಗೆ ಮಾಡ್ತೀವಿ. ಒಂದ್ 5 ಮೇಕಪ್ ಮಾಡಿದ್ರೆ ಅಥವಾ ಎಕ್ಸ್ಟ್ರಾ ಮೇಕಪ್ಸ್ ಆದ್ರೂ ಅಲ್ಲಿಗೆ ಆಯ್ತು. ಅದೇ ನೀವು ಡೈಲಿ ರೊಟೇಷನ್ 5,000 ಒಂದ್ ಮಾಡಿದೆ, 3,000 ಒಂದ್ ಮಾಡಿದೆ ಅಂತ ನೀವು ಹಿಂಸೆ ಪಡ್ಕೊಂತೀರ. ಇಡೀ ತಿಂಗಳು ನಾನು ಎಷ್ಟು ಬಿಸಿ ಇದ್ದೀನಿ ಅಂತ ಅನ್ಸುತ್ತೆ. ಅಂಡ್ ಮೇಕಪ್ ಕ್ಲೈಂಟ್ಸ್ ಗಳು ನಿಮ್ಮನ್ನ ಸರಿಯಾದ ರೀತಿ ನಡ್ಸ್ಕೊಳಲ್ಲ, ಆ ತರದ ಕ್ಲೈಂಟ್ಸ್ ಕೂಡ ಸಿಗ್ತಾ ಹೋಗ್ತಾರೆ, ರೈಟ್? ಮೇಕಪ್ ಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರದ್ದು ನಮ್ ಬ್ಯೂಟಿ ಎನ್ಹಾನ್ಸ್ ಆಗ್ಬೇಕು, ಚೆನ್ನಾಗಿ ಕಾಣ್ಬೇಕು ಅನ್ನೋರು ಏನಿರ್ತಾರಲ್ಲ, ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಓಕೆ ಬನ್ನಿ ನಿಮ್ ಕಡೆಯಿಂದ ನಮ್ಗೆ ಈ ತರ ವರ್ಕ್ ಬೇಕು, ನೀವು ವರ್ಕ್ ಕೊಟ್ಟ ಖುಷಿ ಪಡ್ತಾರೆ. ಅಂದ್ರೆ ಅದೇ ಮೇಕಪ್ ನಾಲೆಡ್ಜ್ ಇಲ್ಲದೆ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ, ಮೇಕಪ್ ಬರೀ ಅಂತ ಹೇಳಿ, ರೈಟಾ? ಸೊ ನೀವು ಯಾವ ತರ ಕ್ಲೈಂಟ್ ನ ತಗೊಂತೀರಾ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ತಗೊಳೋದ್ರ ಜೊತೆಗೆ ನೀವೇನ್ ಗೊತ್ತಾ, ನೀವ್ ಯಾವ ತರ ಕ್ಲೈಂಟ್ ನನಗೆ ಬೇಕು ಅಂತ ನಿಂತ್ಕೊಂತೀರೋ ಆ ತರ ಕ್ಲೈಂಟ್ಸ್ ಗಳೇ ಬರ್ತಾರೆ. ನಾವ್ ವೇಟ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಅರ್ಜೆನ್ಸಿ ಒಳಗೆ ತಗೊಂಡ್ಬಿಡ್ತೀವಿ. ಅಲ್ಲಿ ಏನಾಗುತ್ತೆ, ಹೋಯ್ತು ಮಾರ್ಕೆಟಿಂಗ್ ವ್ಯಾಲ್ಯೂ ಹೋಯ್ತು, ನಿಮ್ ವ್ಯಾಲ್ಯೂ ಹೋಯ್ತು, ಎಲ್ಲರೂ ಹೋಯ್ತು. ಇಲ್ಲ, ಈ ಕಡೆ ಕ್ಲೈಂಟ್ ಬೇಕು, ನಾನು ಇದೇ ತರ ವರ್ಕ್ ಕೊಡ್ತೀನಿ, ನೀವು ರೆಡಿ ಇರಿ, ಫಸ್ಟ್ ಆಫ್ ಆಲ್. ನಾನು 10,000 ಅಂತ ಅನ್ಕೊಂಡು ನೀವು ಮೇಕಪ್ ನಾನು 10,000 ಕೊಡ್ತೀನಿ ಅಂತ ಅನ್ಕೊಂಡಿರ್ತೀರಾ ನೀವು. ಬಟ್ ನೀವು 3-4 ರೂಪಾಯಿ ಲೆಕ್ಕಕ್ಕೆ ನೀವು ಮೇಕಪ್ ಮಾಡೋ ರೀತಿ ನೀವಿದ್ರೆ ಅಂದ್ರೆ ಅವ್ರು ಹೇಗೆ 10,000 ಕೊಡ್ತಾರೆ ನಿಮ್ಗೆ. ಓಕೆ, ಒಂದ್ಸತಿ ಏನೋ 10,000 ರೆಡಿ, ಓಕೆ ಬಾ ಅಂತ ಇದ್ ಮಾಡ್ತಾರೆ. ಆಮೇಲೆ ಬೇಕು ಅಂತ ತಾನೆ ಹೋಗಿದ್ದೆ, ಅಷ್ಟು ಮೀಟ್ ಮಾಡಲ್ಲ, ಸಿಗುತ್ತಾ ಕ್ಲೈಂಟ್? ಸಿಗಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಆಕ್ಚುಲಿ ಮೌತ್ ಟು ಮೌತ್ ಪಬ್ಲಿಸಿಟಿ ಇರ್ಬೇಕು. ಒಬ್ರು ನೋಡ್ಬಿಟ್ಟು ಒಬ್ರು ಬಂದು ನಿಮಗೆ ಮೇಕಪ್ ರೈಟಾ? ಈಗ ಕ್ಲೈಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ ಮೇಕಪ್ ಚೆನ್ನಾಗಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಮೌತ್ ಟು ಮೌತ್ ಪಬ್ಲಿಸಿಟಿ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿತ್ತು, ನಮಗೆ ಚೆನ್ನಾಗಾಯ್ತು, ರೈಟ್? ಅವಾಗ ಏನಾಗತ್ತೆ ನಿಮಗೆ, ಆಬ್ವಿಯಸ್ಲಿ ಆರ್ಡರ್
ನೀವ್ ಅದೇ ಒಂದ್ ಕಡೆ ನೀವು ಮೇಕಪ್ ಚೆನ್ನಾಗಿ ಮಾಡ್ತಾ ಇದ್ದಾಗ ಅವ್ರು ಮೊತ್ತ ಅಗೇನ್ ಪಬ್ಲಿಸಿಟಿ ಮಾಡ್ತಾರೆ, ಚೆನ್ನಾಗಿಲ್ಲ. ಆಕ್ಚುಲಿ ಚೆನ್ನಾಗಿರೋ ಪಬ್ಲಿಸಿಟಿಗಿಂತನೂ ಚೆನ್ನಾಗಿಲ್ಲದೆ ಇರೋ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಹರಡುತ್ತೆ. ಯಾಕಂದ್ರೆ ನೆಗೆಟಿವಿಟಿನೇ ಜಾಸ್ತಿ ಬೇಗ ಹರಡೋದು. ಹೌದಾ? ಯಾರೋ ಒಬ್ರು ಅಲ್ಲೊಂದ್ 500 ಕೋಟಿ ಆಸ್ತಿನ ದಾನ ಮಾಡಿದ್ರು ಅಂದ್ರೆ ನಿಮ್ಗೆ ಅದು ಮ್ಯಾಟ್ರೇ ಅಲ್ಲ. ಅದೇನೆ ಇಲ್ಲೇ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಥವಾ ಯಾರೋ ಒಂದ್ ಕೊಲೆ ಆಯ್ತು ಅಂತಂದ್ರೆ ಅದು ಊರ್ ತುಂಬಾ ಹರಡುತ್ತೆ. ಅದೇ 500 ಕೋಟಿ ಆಸ್ತಿ ದಾನ ಮಾಡಿರೋದು ಯಾರಿಗೆಲ್ಲ ಬರುತ್ತಾ? ಬರಲ್ಲ. ಯಾಕಂದ್ರೆ ನೆಗೆಟಿವಿಟಿ ಬೇಗ ಸ್ಪ್ರೆಡ್ ಆಗುತ್ತೆ. ನೀವೇನ್ ಮಾಡ್ತೀರಾ? ಪಾಸಿಟಿವ್ ರಿವ್ಯೂ ಬೇಕು ತಾನೆ. ಸೊ ನೀವ್ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಒಳ್ಳೆ ಪ್ರಾಡಕ್ಟ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ರಾಡಕ್ಟ್ಸ್ ಗಳನ್ನ ತಗೊಂಡ್ಬಿಟ್ಟು ನೀವು ಕ್ಲೈಂಟ್ ಮೇಲೆ ಹಾಕಿ ವರ್ಕ್ ಮಾಡಿ. ಆಟೋಮೆಟಿಕ್ಲಿ ನಿಮಗೆ ವರ್ಕ್ ತುಂಬಾ ಚೆನ್ನಾಗಿ ಬಂದೇ ಬರುತ್ತೆ ಆಯ್ತಾ. ನೀವು ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದಾಗ ವರ್ಕ್ ನೀಟಾಗಿ ಬರಲ್ಲ. ಓಕೆ, ಅವಾಗ ಏನಾಗುತ್ತೆ? ರಿವ್ಯೂ ಚೆನ್ನಾಗಿ ಬರಲ್ಲ. ಅಗೇನ್ ನೆಗೆಟಿವ್ ಪಬ್ಲಿಸಿಟಿ ಶುರುವಾಗುತ್ತೆ. ರೈಟಾ? ನೀವು ಮತ್ತು ಏನ್ ಮಾಡ್ತೀರಾ ಅಂದ್ರೆ 3-4 ಸಾವಿರ 5 ಸಾವಿರಕ್ಕೆ ನೀವು ಸ್ಟಿಕ್ ಆನ್ ಆಗ್ತೀರಾ. ನಿಮಗೆ ತುಂಬಾ ಚೆನ್ನಾಗಿ ಬೇಕು ತಾನೆ. ಇನ್ನೂ 10 ಸಾವಿರ ಅಲ್ಲ 50 ಸಾವಿರಕ್ಕೆ ಒಂದ್ ಮೇಕಪ್ ಮಾಡಿಸ್ಕೊಂಡಿದ್ದಾರೆ, ಲಕ್ಷಕ್ಕೆ ಒಂದ್ ಮೇಕಪ್ ಮಾಡಿಸ್ಕೊಂಡಿದ್ದಾರೆ ಆಯ್ತಾ. ಆ ಲೆವೆಲ್ಗೆ ಅವ್ರದ್ದು ಏನಿರುತ್ತೆ ಅಂದ್ರೆ ಪ್ರಾಡಕ್ಟ್ಸ್ ಗಳಿರುತ್ತೆ. ಪ್ರಾಡಕ್ಟ್ ಎಷ್ಟು ಮ್ಯಾಟ್ರಿಟಿ ಇರುತ್ತೆ, ಜೊತೆಗೆ ಅವರ ಸ್ಕಿಲ್ ಮ್ಯಾಟರ್ ಆಗುತ್ತೆ. ನೀವು ಯಾವಾಗ್ಲೂ ಪ್ರಾಡಕ್ಟ್ ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಸ್ಕಿಲ್ ಇನ್ವೆಸ್ಟ್ ಮಾಡಿ. ಎಲ್ಲಿ ಕಲಿಬೇಕು, ಯಾವ್ದು ಅಕಾಡೆಮಿ ನೀವು ಚಾಯ್ಸ್ ಮಾಡ್ತೀರಾ ರೈಟಾ. ಅವ್ರಿಗೆ ಎಷ್ಟು ಸ್ಕಿಲ್ ಇದೆ, ಪಬ್ಲಿಸಿಟಿ ಮ್ಯಾಟರ್ ಅಲ್ಲ, ಎಷ್ಟು ಸ್ಕಿಲ್ ಇದೆ ಅವರಿಗೆ, ಹೇಗಿದೆ ವರ್ಕ್, ಕುತ್ಕೊಂಡು ಮಾತಾಡಿ ಎಲ್ಲ ಕಡೆಗೂ. ಏನ್ ಗೊತ್ತಾ, ನೀವು 10 ಸಾವಿರ ಮೇಕಪ್ ಹೇಳ್ಕೊಡ್ತಾರೆ, ಇನ್ನೊಂದ್ ಕಡೆಗೆ ಎಲ್ಲೋ ಹೇಳ್ಕೊಡ್ತಾರೆ ಅಂತ ನೀವು ಹೋದಾಗ ಅಲ್ಲಿ ವರ್ಕ್ ಏನಿದೆ ಅನ್ನೋದು ಮ್ಯಾಟರ್. ನೀವು ದುಡ್ಡಿಗೆ ಹೋಗ್ತೀರಾ, ಬಟ್ ಅಲ್ಲಿ ವರ್ಕ್ ಹೆಂಗಿದೆ ಅನ್ನೋದು ಮ್ಯಾಟರ್. ಯಾವಾಗ್ಲೂ ಹೈ ಎಂಡ್ ಪ್ರೈಸ್ ಇದೆ ಅಂತಂದ್ರೆ ಅಲ್ಲಿ ರೀಸನ್ ಏನಪ್ಪಾ ಅಂದ್ರೆ ಅವ್ರ ಹತ್ರ ವರ್ಕ್ ಆಗಿರುತ್ತೆ ಅಂತ. ಬಟ್ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೇಕು, ಹೇಗಿದೆ ಏನು ಅಂತ. 4 ಕಡೆ ಅಡ್ಡಾಡಿ, ಬೇರೆ ಬೇರೆ ಕಡೆ ಓಡಾಡಿ, ಹೇಗ್ ಸಿಗುತ್ತೆ ಅಂತ ನೋಡಿ, ವರ್ಕ್ ಹೇಗಿದೆ ಅಂತ ನೋಡಿ ಅಲ್ವಾ. ಹೌದಾ? ನೀವು ಒಳ್ಳೆ ಅಕಾಡೆಮಿ ಹುಡುಕಿ ಎಲ್ಲದೂ ಮಾಡಿ ನೀವು ಸರಿಯಾಗಿ ಕಲಿಲಿಲ್ಲ ಅಂದ್ರೂ ಅಲ್ಲೂ ಫೇಲ್ ನೀವು. ಇಲ್ಲಿ ಏನ್ ಕಲಿತೀರಾ ಅಂದ್ರೆ ಸ್ಕಿಲ್ ಕಲಿತೀರಾ ನೀವು ರೈಟಾ. ಯಾವ್ದನ್ನ ಹೇಗ್ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಏನ್ ಅಂತೇಳಿ ಕಂಪ್ಲೀಟ್ ಆಗಿ ಸ್ಕಿಲ್ ಕಲಿತೀರಾ. ಬಟ್ ರಿಯಲ್ ನಿಮಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗದೆ, ರಿಯಲ್ ನಿಮಗೆ ಕಲಿಯೋದಕ್ಕೆ ಅಂದ್ರೆ ಇಲ್ಲಿ ಏನ್ ಕಲಿತೀರೋ ಅದನ್ನ ನಿಜವಾದ ಕಲಿಕೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೀವು ಬ್ರೈಡಲ್ ಬಿಸ್ನೆಸ್ ಹೋದಾಗ, ಫೀಲ್ಡಿಗೆ ಹೋದಾಗ. ಇಲ್ಲೆಲ್ಲ ಮ್ಯಾಟ್ರೇ ಅಲ್ಲ, ಇದೆಲ್ಲ ನೀವೇ ಮಾಡ್ಕೊಳ್ಳೋದು. ಯಾವಾಗ ಬಿಸ್ನೆಸ್ ಗೆ ಫೀಲ್ಡಿಗೆ ಎಂಟ್ರಿ ಕೊಡ್ತೀರಾ ಅವಾಗೇ ನಿಮ್ ಕಾಂಪಿಟೇಷನ್ ಸ್ಟಾರ್ಟ್, ಅವಾಗೇನೆ ನೀವು ಕಲಿಕೆ ಸ್ಟಾರ್ಟ್, ರಿಯಲ್ ಕಲಿಕೆ ಅಲ್ಲಿ ಸ್ಟಾರ್ಟ್ ಆಗೋದು. ಅದಕ್ಕೆ ಹೇಳೋದು ತುಂಬಾ ಮೇಕಪ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು. ಅಂಡರ್ಸ್ಟ್ಯಾಂಡ್? ಮನೆಯಲ್ಲ ಹಾಕಿ ಪ್ರಾಡಕ್ಟ್ ಗಳು ಹಾಕಿ, ಬ್ರಷ್ ಹೋಲ್ಡ್ ಮಾಡೋದ್ ಕಲಿ, ಬ್ಲೆಂಡರ್ ಹೋಲ್ಡ್ ಮಾಡೋದ್ ಕಲಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಹಾಕಿ ವರ್ಕ್ ಮಾಡಿ. ಅಯ್ಯೋ ಮ್ಯಾಮ್ ನಾನು ಫ್ರೀ ಆಗಿ ಮಾಡ್ಬಿಟ್ರೆ ಈಗ ನಮ್ಮ ತಂಗಿನೂ ಯಾರೋ ಇರ್ತಾರೆ ಅಥವಾ ರಿಲೇಷನ್ ಪಕ್ಕದ ಮನೆಯವ್ರು ಇರ್ತಾರೆ, ಅವ್ರಿಗೆ ಬಾ ಅಂತ ಹೇಳಿ ನೀವು ಮೇಕಪ್ ಮಾಡ್ತಾ ಇರ್ತೀರ. ಫ್ರೀ ಆಗಿ ಮಾಡಿದ್ರೆ ಪ್ರಾಡಕ್ಟ್ ಖಾಲಿ ಆಗ್ಬಿಟ್ರೆ, ಇವತ್ತು ನೀವು ಪ್ರಾಡಕ್ಟ್ ಖಾಲಿ ಆಗೋದ್ ನೋಡ್ತೀರಾ, ನೆಕ್ಸ್ಟ್ ನಿಮ್ಗೆ ಅದೇ ಕಂಟೆಂಟ್ ಅಲ್ಲ. ನಿಮಗೆ ಕಂಟೆಂಟ್ ಕೊಡೋಕ್ಕೋಸ್ಕರ ಯಾರು ನಿಮಗೆ ಇದು ಸಿಗೋದಿಲ್ಲ ಅಲ್ವಾ. ನೀವ್ ಯಾವಾಗ ಕಂಟೆಂಟ್ ಮಾಡ್ಕೊಂತೀರಿ ಅವಾಗ ಮಾತ್ರ ನಿಮಗೆ ಸಿಗ್ತಾರೆ, ನೋಡೋದಕ್ಕೆ ಸಿಗ್ತಾರೆ. ಹೌದಾ? ನಿಮಗೆ ಅಲ್ಲಿ ಸಡನ್ಲಿ ಆಗಾಗ ನಾನು 10 ಸಾವಿರ ಕೊಡ್ತೀನಿ ನನಗೆ ಮೇಕಪ್ ಮಾಡೋದೇ ಯಾರು ಬರಲ್ಲ. ನೀನ್ ಕಲ್ತಿದ್ದೀನಿ ಅಂದ ತಕ್ಷಣ ಯಾರಿಗೂ ಕೊಡೋದು. ನೀವ್ ತೋರಿಸ್ಬೇಕು ತಾನೆ, ನಿಮ್ ಪೋರ್ಟ್ಫೋಲಿಯೋ ತೋರಿಸ್ಬೇಕು ತಾನೆ, ನಾನು ಈ ತರ ಮಾಡಿದ್ದೀನಿ ಅಂತ ಹೇಳಿ. ಅವಾಗ ಮಾಡೆಲ್ಗಳು ತಗೊಳ್ಳಿ. ಒಂದ್ ಲೆವೆಲ್ಗೆ ನೀವು ಕಲ್ತು ಓಕೆ ನಾನು ಮಾಡೆಲ್ ಮೇಲೆ ಮಾಡ್ತೀನಿ ಅಂದಾಗ ನೀವು ಮಾಡೆಲ್ ನ ತಗೊಂಡ್ಬಿಟ್ಟು ಪೋರ್ಟ್ಫೋಲಿಯೋ ಶೂಟ್ಸ್ ಮಾಡಿ ಅವಾಗ ನೀವು ತೋರಿಸ್ಬೋದು, ಹಾ ನನ್ ವರ್ಕ್ ಹೀಗಿದೆ ಅಂತ ಹೇಳಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಇವಾಗ ಯಾಕೆ ಹೇಗ್ ನಡೀತಿದೆ ಬಿಸ್ನೆಸ್ ಅಂತ? ಇವಾಗ ನೋಡ್ರಿ ನಿಮ್ಗೆ ವ್ಯತ್ಯಾಸ ಕಾಣಿಸ್ತಿದೆ ಅಲ್ಲ. ನೋಡು ನಾನು ಫೌಂಡೇಶನ್ ಅಷ್ಟೇ ಹಾಕಿದ್ದೀನಿ, ಹೌದಾ? ಇಲ್ಲಿಗೂ ಏನ್ ವ್ಯತ್ಯಾಸ ಅನಿಸ್ತಿದೆ ನಿಮ್ಗೆ? ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಾ? ಇಲ್ಲಿ ನಿಮ್ಗೆ ಏನ್ ಅನಿಸ್ತಿದೆ? ಸೆಟಲ್ ಲುಕ್ ಅನಿಸ್ತಿದೆ. ಇಲ್ಲಿ ಏನ್ ಅನಿಸ್ತಿದೆ? ಮೇಕಪ್ ಲುಕ್ ಅನಿಸ್ತದೆ ಅಲ್ವಾ? ಸೊ ಮತ್ತೆ ನಮಗೆ ಇಲ್ಲಿ ಎರಡಕ್ಕೂ ಸೇಮ್ ಸ್ಕಿಲ್ ಯೂಸ್ ಮಾಡಿರೋದು, ಬಟ್ ಪ್ರಾಡಕ್ಟ್ ಮೇಲೂ ಸ್ಕಿನ್ ಮ್ಯಾಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ?
ಅವ್ರು ಕೇಳಿದ್ರು ಪೌಡರ್ ಅಂತ, ಹೌದಾ, ಲೂಸ್ ಪೌಡರ್. ನಾನು ಇವಾಗ ಏನ್ ಮಾಡ್ತಿದ್ದೀನಿ, ಓಕೆ, ಇದು ಯಾವ್ದಪ್ಪ ಅಂತಂದ್ರೆ ಕಾಯಾ ಬ್ರ್ಯಾಂಡ್, ಕಾಯಾ ಬೇಬಿ. ಸೊ ಇದನ್ನ ತಗೊಂಡ್ಬಿಟ್ಟು ನಾನು ಏನ್ ಮಾಡ್ತಿದ್ದೀನಿ, ಸ್ವಲ್ಪನೇ ನಾನು ತಗೊಂಡಿರೋದು ಪ್ರಾಡಕ್ಟ್ನ, ಆಯ್ತಾ. ಹಂಗಂತ ಇದು ಸ್ಕಿಲ್ ಇಲ್ಲದೆ ಇರಬಾರ್ದು, ಈ ಪ್ರಾಡಕ್ಟ್ ಇನ್ ಸ್ಕಿಲ್ ಕೂಡ ಇರಬೇಕು. ಯಾವ ಪ್ರಾಡಕ್ಟ್ ಕೊಟ್ರು ನಾನು ಮಾಡ್ತೀನಿ ಅನ್ನೋ ಲೆವೆಲ್ ನೀವು ಇರಬೇಕು. ಓಕೆ, ನೆಕ್ಸ್ಟ್ ನಾನು ತಗೊಳೋದು ಇವಾಗ ಈ ಸೈಡ್ ಯಾವ್ದಪ್ಪ ನಾನು ತಗೊಂಡಿದ್ದು, ಕೆ ಬ್ಯೂಟಿ. ಓಕೆ, ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಲಾರಾ ಮರ್ಸರಿ, ಲಾರಾ ಮರ್ಸರಿ. ಓಕೆ, ಸೊ ಈ ಪ್ರಾಡಕ್ಟ್ ನಾನು ತಗೊಂತಾ ಇರೋದು. ಸೊ ಇಲ್ಲಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೇನೆ ಅಂತಂದ್ರೆ ಟೀ ಶಾಲ್ ಪಫ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಫಸ್ಟ್ ಯೂಸ್ ಮಾಡಿದ್ದು ಯಾವ್ದಪ್ಪ, PAC ಬ್ರ್ಯಾಂಡ್ ಇದ್ದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಯಾವ್ದು, ಟೀ ಶಾಲ್ ಬ್ರ್ಯಾಂಡ್ ಇದ್ದು. ಎರಡು ಚೆನ್ನಾಗಿರೋ ಬ್ರ್ಯಾಂಡ್, ಇದು ಸ್ವಲ್ಪ ಇನ್ನೂ ಚೆನ್ನಾಗಿದೆ. ಓಕೆ, ಮರ್ಸರಿ ಒಳಗೆ ಇದು ಶೇಡ್ ಯಾವ್ದಪ್ಪ ಅಂತಂದ್ರೆ ಹನಿ. ಇಲ್ಲೆಷ್ಟು ಹಚ್ಚಿದ್ನ ಇಲ್ಲೂ ಅಷ್ಟನ್ನೇ ಹಚ್ಚಿರೋದು. ನಿಮಗೆ ಡಿಫ್ರೆನ್ಸ್ ನೋಡ್ರೆ ಯಾವ ಡಿಫ್ರೆನ್ಸ್ ಅನಿಸ್ತಿದೆ ಅಲ್ವಾ, ಒಂಥರ ಬೂಜ್ ಬೂಜ್ ಕಾಣಿಸ್ತಾ ಕಾಣಿಸ್ತಾ ಇದೆ. ನೆಕ್ಸ್ಟ್, ಸೊ ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಓಕೆ, ನಾನೀಗ ಲಾರಿಯಲ್ ಯಾವ್ದಪ್ಪ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದೆ. ಸೆಟ್ಟಿಂಗ್ ಮಿಸ್ಟ್ ಯೂಸ್ ಮಾಡ್ತೀವಿ ಲಾರಿಯಲ್. ಇದು ಅಂಡರ್ ಎಷ್ಟು ಬರುತ್ತೆ ಅಂತಂದ್ರೆ ಅದಕ್ಕೆ ಒಂದು 799 ಇದೆ, 800 ಒಳಗೆ ಬರುತ್ತೆ. ಓಕೆ, ಸೊ ನಾನು ಈ ಸೈಡ್ ಏನ್ ಮಾಡ್ತಿದ್ದೀನಿ, ಲಾರಿಯಲ್ ಪ್ಯಾಲೆಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಹಾಗೆ ಶಾಲಿಕಲ್ಕಲಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀವಿ. ಯಾವ್ದು ನಿಮಗೆ ಹೆವಿ ಅನಿಸ್ತಿದೆ, ಯಾವ್ದು ನಿಮಗೆ ಲೈಟರ್ ಫೀಲ್ ಅನಿಸ್ತಿದೆ, ಹೆವಿ ಅನಿಸ್ತಿದೆ. ಇದು ಕೈ ಹಿಡ್ದಂಗೆ ಅನಿಸ್ತಾ ಇದೆ, ಇದು ಹಾಗೆ ಇಲ್ಲ ಅನ್ಸುತ್ತೆ. ಗೊತ್ತಾಯ್ತಾ ಡಿಫ್ರೆನ್ಸ್ ಪಲ್ಲವಿ, ಯಾಕೆ ಅದು ಇದು ಅಂತ ಹೇಳಿ. ನೆಕ್ಸ್ಟ್ ಐಬ್ರೋಸ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ನಾನು ಯೂಸ್ ಮಾಡ್ತಿದ್ದೀನಿ, PAC ಬ್ರ್ಯಾಂಡ್ ಆಯ್ತಾ. ಸೊ PAC ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೀವು ಯೂಸ್ ಮಾಡುವಂಥದ್ದು ಯಾವುದಪ್ಪ ಅಂತಂದ್ರೆ ಅನಸ್ತೇಶಿಯಾ ಬ್ರ್ಯಾಂಡ್. ಓಕೆ, ಅನಸ್ತೇಶಿಯಾ ಬ್ರೋ ಡಿಸೈನರ್, ಅನಸ್ತೇಶಿಯಾ ಬ್ರೋ ಡಿಸೈನರ್. ಓಕೆ, ಸ್ವಲ್ಪ ತಗೊಂಡ್ಬಿಟ್ಟು
ಸೊ ಅದನ್ನ ಮೇಲೆ ಮಾಡ್ತಿದ್ದೀನಿ. ವ್ಯತ್ಯಾಸ ಏನಂತ ಅನ್ಸೋವಾಗಿದೆ, ಬಟ್ ಹಾಕಿರೋದು ವೇಟ್ ಏನಿರುತ್ತಲ್ಲ, ಓಕೆ. ಅಲ್ವಾ, ನ್ಯಾಚುರಲ್ ಅನಿಸ್ತಿದೆ, ಹಾಕಿದೀವಿ ಅಂತ ಅನ್ಸಲ್ಲ. ಇದೇನ್ ಅನಿಸ್ತಿದೆ, ಹಾಕಿದೀವಿ ಅಂತ ನೆಕ್ಸ್ಟ್ ಅಲ್ವಾ. ಸೊ ನೀವೆಲ್ಲ ಏನ್ ಮಾಡ್ತೀರಿ ಅಂದ್ರೆ, ನಾರ್ಮಲಿ ಡಾಟ್ ತಗೋತೀರಾ ಯಾವ್ದಾದ್ರು, ಯೂಸ್ ಮಾಡಿದ್ರೆ ಯಾಕೆ ಅಂತಂದ್ರೆ ಅವ್ರ ಕಣ್ಣಿರೋದೇ ಒಳಗಿದಾವೆ. ಹೋಗ್ಬೋದು, ಇನ್ನು ಬೇಕು ಅಂತಿದ್ದಾರೆ ಅಂತ ನಾವು ಮತ್ತೆ ಹಾಕ್ಲೇಬೇಕು. ಅವಾಗ ನೀವೇನ್ ಮಾಡ್ತೀರಿ ಅಂತಂದ್ರೆ, ಈ ಸೈಡ್ ಒಂದು ಹೈಲೈಟರ್ ಹಾಕ್ತಿದ್ದೀನಿ. ಹಿಂಗೆ ಹೋಗ್ಬಿಡೋಣ. ಈ ಕಡೆ ತಿರುಗಿ. ಇದಕ್ಕೂ ಡಿಫರೆನ್ಸ್ ಆಯ್ತಾ? ಆಯ್ತಾ? ಸೇಮ್ ಇಲ್ಲ. ಈ ಕಡೆ ತಿರುಗಿ. ಐದೇ ಅಮ್ಮ. ಈ ಕಡೆ ತಿರುಗ್ರಿ. ಮತ್ ಸೇಮ್ ಎಲ್ಲ ಮಾಡ್ಕೊಂಡಿದ್ದು ಆದ್ರೂ ಕೂಡ ಇಲ್ಲಿ ಜಾಸ್ತಿ ಫೇರ್ ಅನಿಸ್ತದೆ. ರೀಸನ್ ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್. ಯಾಕಂದ್ರೆ ಮೇಕಪ್ ಇದೆ ಅಂತ ಕಾಣಿಸ್ತಾ ಇದೆ. ಈಗ ಇಲ್ಲಿ ಮೇಕಪ್ ಇಲ್ಲದೆ ಇದ್ರೂ ಸೇಮ್ ಅನಿಸ್ತದೆ. ರೀಸನ್ ಏನಂದ್ರೆ ಇಲ್ಲಿ ವೈಟ್ ಇದೆ, ಫೇರ್ ಇದೆ. ಆಕ್ಚುಲಿ ನಮ್ಮ ಕಲರ್ ಇದು, ನಮ್ಮ ಕಲರ್ ಡಿಸ್ಕಲರೇಷನ್ ಆಗಿದೆ ಫೇಸ್ ಅಲ್ಲಿ. ಸೊ ನಾವ್ ಇದಕ್ಕೆ ಮ್ಯಾಚ್ ಮಾಡ್ಬೇಕ ಹೊರತು ನಾವಿಲ್ಲಿ ಹಾಕಿದ್ವಿ ಅಂತಂದ್ರೆ ಇಲ್ಲಿ ಕುತ್ತಿಗೆ ಬ್ಲಾಕ್ ಇರುತ್ತೆ ಕೆಲವೊಬ್ಬರಿಗೆ, ಆಮೇಲೆ ದೊಡ್ಡದಾಗಿರುತ್ತೆ. ಇಲ್ಲೆಲ್ಲ ಹಾಕಿದಾಗ ಫೌಂಡೇಶನ್ ಅಲ್ಲಿ ಕಾಣುತ್ತೆ. ಹಾಕದೇ ಇರೋದೇ ಬೆಟರ್. ಹೌದು. ಅಂಡರ್ಸ್ಟ್ಯಾಂಡ್?